ಕಳೆದ ಒಂದು ತಿಂಗಳಿಂದ ಅಮೆರಿಕ ಮನ್ಸೋ ಇಚ್ಛೆ ಹಲ್ಲೆ ಮಾಡಿದ್ದಲ್ಲ ಅಥವಾ ಯುದ್ಧ ಮಾಡಿದ್ದಲ್ಲ, ಈಗ ಅದಕ್ಕೆ ಬೆಲೆ ಕೂಡ ಕಟ್ಟಬೇಕಾಗುತ್ತೆ. ಅಮೆರಿಕಾಗೆ ದುಬಾರಿ ಆಯ್ತಾ ಇರಾನ್ ಮೇಲಿನ ಯುದ್ಧ. ಗಲ್ಫ್ ರಾಷ್ಟ್ರಗಳ ಮೇಲೆ ಇರಾನ್ ದಾಳಿ ಮಾಡ್ತಾ ಇದೆ. ಅಮೆರಿಕಾಗೆ ಹೊಡೆತ ಬೀಳ್ತಾ ಇದೆಯಾ ಅನ್ನೋ ಪ್ರಶ್ನೆ. ಅಮೆರಿಕಾದಲ್ಲಿ ಪೆಟ್ರೋಲ್ ಡೀಸೆಲ್ ದರದಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಯುದ್ಧದ ಬಳಿಕ ಶೇಕಡಾ 36ರಷ್ಟು ಏರಿಕೆ ಕಂಡಿರುವಂತ ಇಂಧನ ದರ. ಗ್ಯಾಲನ್ಗೆ $4 ಏರಿಕೆಯಾಗಿದೆ. ಪೆಟ್ರೋಲ್ ರೇಟ್ ಕೂಡ ಇಲ್ಲಿ ಜಾಸ್ತಿ ಆಗಿರುವಂಥದ್ದು. 1 ಗ್ಯಾಲನ್ 3.78 ಲೀಟರ್ಗೆ $4 ರೇಟ್ ಆಗಿದೆ. ಈಗ ಆರ್ಥಿಕವಾಗಿ ಪೆಟ್ಟು ಬೀಳ್ತಾ ಇದೆ ಅಮೆರಿಕಾಗೂ ಕೂಡ. ಹಾಗಾಗಿ ಈಗ ಬೇರೆ ರಾಷ್ಟ್ರಗಳಿಗೆ ಅವರು ಮೊರೆ ಹೋಗ್ತಿದ್ದಾರೆ. ಅಂತಂದ್ರೆ ಇವ್ರು ಮಾಡಿದ್ರಲ್ಲ ಯುದ್ಧ, ಈ ಯುದ್ಧಕ್ಕೆ ಬೇರೆಯವರು ಅದಕ್ಕೆ ಖರ್ಚನ್ನ ಕೊಡಬೇಕಂತೆ. ಅಂದ್ರೆ ಯಾರು ಸಪೋರ್ಟ್ ಮಾಡಿದ್ರಲ್ಲ, ಯುದ್ಧ ಮಾಡಿ ಅಂತ ಹೇಳಿ ಬೆಂಬಲ ಕೊಟ್ರಲ್ಲ, ಅಂತಾರಾಷ್ಟ್ರಗಳು ಈಗ ಅದನ್ನ ಆ ಒಂದು ವೆಚ್ಚವನ್ನ ಭರಿಸಿ ಅಂತ ಹೇಳಿ ಮೊರೆ ಹೋಗ್ತಿದ್ದಾರೆ. ಮತ್ತೊಂದು ಕಡೆ ಇಲ್ಲಿ ಗಲ್ಫ್ ರಾಷ್ಟ್ರದ ಈ ಒಂದು ಯುದ್ಧದ ಎಫೆಕ್ಟ್ ಹೇಗಿದೆ ಅಂತಂದ್ರೆ, ಇಷ್ಟು ದಿನ ಕಳೆದ ಒಂದು ತಿಂಗಳಿಂದ ಬ್ಯಾಕ್ ಟು ಬ್ಯಾಕ್ ಈ ರೀತಿಯಾಗಿ ದಾಳಿ ಮಾಡೋದು, ಯುದ್ಧ ಏನೋ ಮುಂದುವರಿಸ್ತಾ ಇದೆ ಅಮೆರಿಕ. ಆದ್ರೆ ಇಲ್ಲಿ ಪ್ರತಿದಿನ ಮಿಲಿಯನ್ ಬಿಲಿಯನ್ ಗಟ್ಟಲೆ ಖರ್ಚು ಕೂಡ ಮಾಡಿದ್ದಾರೆ ಅವರು. ಸುಖ ಸುಮ್ಮನೆ ಯುದ್ಧ ಮಾಡ್ಲಿಕ್ಕೆ ಆಗೋದಿಲ್ಲ, ಅಷ್ಟೇ ಹಣ ಕೂಡ ಖರ್ಚಾಗುತ್ತೆ. ಹಾಗಾಗಿ ಅಮೆರಿಕ ಇಲ್ಲಿ ಪ್ರತಿ ದಿನಕ್ಕೆ ಮಿಲಿಯನ್ ಬಿಲಿಯನ್ ಗಟ್ಟಲೆ ಖರ್ಚು ಮಾಡಿದೆ ಈ ಒಂದು ಯುದ್ಧಕ್ಕೋಸ್ಕರ. 32 ದಿನವೂ ಮುಂದುವರಿತಾ ಇದೆ ಮಧ್ಯಪ್ರಾಚ್ಯದಲ್ಲಿನ ಸಮರ. ಅಮೆರಿಕಾದೊಂದಿಗೆ ನೇರ ಮಾತುಕತೆಯೇ ಇಲ್ಲ ಅಂತ ಇರಾನ್ ಹೇಳಿದೆ. ಈಗ ಕದನ ವಿರಾಮದ ಮಾತು 15 ಷರತ್ತು ಇಟ್ಟಿದ್ದಂತಹ ಡೊನಾಲ್ಡ್ ಟ್ರಂಪ್, ಅಮೆರಿಕ ಇಸ್ರೇಲ್ ಷರತ್ತು ಅಸಮಂಜಸ ಅಂತ ಹೇಳಿ ಈಗ ಇರಾನ್ ಹೇಳಿದೆ. ಹಾಗಾಗಿ ಅಮೆರಿಕ ಪಡೆಗಳ ಹೊರೆ ಇದು. ಇರಾನ್ 2 ಬಾರಿ ರಾಜತಾಂತ್ರಿಕ ನಡೆ ಆಯ್ದುಕೊಂಡಿದೆ. ಆದರೆ ಇಸ್ರೇಲ್ ಅಮೆರಿಕ ವೈಮಾನಿಕ ದಾಳಿಯಲ್ಲಿ ಉತ್ಸುಕವಾಗಿದೆ. 32 ದಿನವೂ ಕೂಡ ಮುಂದುವರಿತಾ ಇದೆ ಈ ಒಂದು ಮಧ್ಯಪ್ರಾಚ್ಯದಲ್ಲಿನ ಸಮರ. ಆದರೆ ಅಮೆರಿಕ ಜೊತೆ ನೇರ ಮಾತುಕತೆ ಮಾಡೋದಿಲ್ಲ ಅಂತ ಹೇಳಿ ಇರಾನ್ ಸ್ಪಷ್ಟವಾಗಿ ಹೇಳಿದೆ. ಈಗ ಕದನ ವಿರಾಮದ ಮಾತು 15 ಷರತ್ತುಗಳನ್ನ ಡೊನಾಲ್ಡ್ ಟ್ರಂಪ್ ಕೂಡ ಇಟ್ಟಿದ್ರು. ಆದರೆ ಅಮೆರಿಕ ಇಸ್ರೇಲ್ ಷರತ್ತು ಸರಿಯಲ್ಲ, ಅದಕ್ಕೆ ನಾವು ಒಪ್ಕೊಳ್ಳೋದಿಲ್ಲ ಅಂತ ಹೇಳಿ ಇರಾನ್ ಹೇಳ್ತಾ ಇದೆ. ಈಗ ಅಮೆರಿಕ ಪಡೆಗಳ ಹೊರ ಹಾಕುವ ಪ್ಲಾನಿಂಗ್ ಇದು. ಹಾಗಾಗಿ ಇರಾನ್ ಇದಕ್ಕೆ ಮಾತ್ರ ಒಪ್ಕೊಳ್ತಾ ಇಲ್ಲ. ಕಾರಣ ಏನು ಅಂತಂದ್ರೆ, ಈಗ ಡೊನಾಲ್ಡ್ ಟ್ರಂಪ್ ಅವರು ಕೊಟ್ಟಿರುವಂತಹ ಹೇಳಿಕೆ ಒಂದು, ಇಲ್ಲಿ ಯುದ್ಧ ವಿಸ್ತರಣೆ ಮಾಡೋದು ನಮ್ಮ ಉದ್ದೇಶವೇ ಅಲ್ಲ, ಹಾರ್ಮೋಜ್ ಜಲಸಂಧಿ ಓಪನ್ ಮಾಡಲಿ ಅಥವಾ ಬಿಡ್ಲಿ, ಯುದ್ಧ ನಿಲ್ಲಿಸೋದಷ್ಟೇ ನಮ್ಮ ಉದ್ದೇಶ ಅಂತ ಈಗ ಸಡನ್ ಆಗಿ ಯೂಟರ್ನ್ ಹೊಡೆದು ಬಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಅವರು. ಹಾಗಾಗಿ ಅದು ಯಾವ ಕ್ಷಣದಲ್ಲಿ ಏನು ಹೇಳ್ತಾರೋ ಅಥವಾ ಅದು ಎಷ್ಟೊತ್ತಿಗೆ ಅದು ಅನ್ವಯ ಆಗುತ್ತೋ, ಅದಾದ ನಂತರ ಮತ್ತೆ ಯಾವಾಗ ಬೇರೆ ಏನು ಮಾತು ಹೇಳ್ತಾರೋ ಗೊತ್ತಿಲ್ಲ. ಹಾಗಾಗಿ ಇಲ್ಲಿ ಅಮೆರಿಕ ಈ ರೀತಿಯಾಗಿ ಹೇಳ್ತಾ ಇದ್ರೆ ಇರಾನ್ ಇದಕ್ಕೆ ಮಾತ್ರ ಒಪ್ಕೊಳ್ತಾ ಇಲ್ಲ. ಇರಾನ್ ಈ ರೀತಿಯಾದಂತಹ ಒಂದು ಕದನ ವಿರಾಮಕ್ಕೆ ಅಥವಾ ಸಂಧಾನ ಮಾತುಕತೆಗೆ ನಾವಂತೂ ಒಪ್ಪೋದಿಲ್ಲ. ನೇರ ಮಾತುಕತೆ, ಯಾವುದೇ ಮಾತುಕತೆ ಇಲ್ಲ, ಏನಿದ್ರು ಕೂಡ ಯುದ್ಧ ಮುಂದುವರಿಯುತ್ತಷ್ಟೇ ಅಂತ ಹೇಳಿ ಇರಾನ್ ಇಲ್ಲಿ ಹೇಳ್ತಾ ಇದೆ. ಆದರೆ ಡೊನಾಲ್ಡ್ ಟ್ರಂಪ್ ಅವರು ಇತ್ತೀಚೆಗೆ ಈಗ ರೀಸೆಂಟ್ ಆಗಿ ಕೊಟ್ಟಿರುವಂತಹ ಹೇಳಿಕೆ ಇದು ಅಂತಂದ್ರೆ, ಆದಷ್ಟು ಬೇಗ ಯುದ್ಧವನ್ನ ನಿಲ್ಲಿಸ್ತೀವಿ ಅಂತ ಹೇಳಿ. ಆದರೆ ಇಲ್ಲಿ ಮತ್ತೊಂದು ಕಡೆ ತಿಂಗಳು ದಾಟಿದ್ರೂ ಕೂಡ ನಿಲ್ತಾ ಇಲ್ಲ ಕೊಲ್ಲಿ ರಾಷ್ಟ್ರಗಳ ಸಮರ. ಇರಾನ್ನಲ್ಲಿ ಅಮೆರಿಕಾಗೆ ಮಾಹಿತಿ ನೀಡ್ತಾ ಇದ್ದಂತ ಇಬ್ಬರ ಬಂಧನ ಆಗಿದೆ. ಈಗ ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ವಿರೋಧಿ ಎಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ರು. ದೇಶಗಳಿಗೆ ಮಾಹಿತಿ ರವಾನೆ ಆಗ್ತಾ ಇತ್ತು, ವಿರೋಧಿ ದೇಶಗಳಿಗೆ. US ಇಸ್ರೇಲ್ ಸ್ಪೈಗಳಿಗೆ ಮಾಹಿತಿಯನ್ನ ನೀಡ್ತಾ ಇದ್ದಂತ ಇಬ್ಬರು. ಇರಾನ್ನಲ್ಲಿ ಅಮೆರಿಕಾಗೆ ಮಾಹಿತಿಯನ್ನ ಕೊಡ್ತಾ ಇದ್ದಂತ ಇಬ್ಬರನ್ನ ಈಗ ಬಂಧಿಸಲಾಗಿದೆ. ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ವಿರೋಧಿ ದೇಶಗಳಿಗೆ ಒಂದಷ್ಟು ಮಾಹಿತಿಯನ್ನ ಕೊಡಲಾಗ್ತಾ ಇತ್ತು. US ಇಸ್ರೇಲ್ ಸ್ಪೈಗಳಿಗೆ ಮಾಹಿತಿಯನ್ನ ನೀಡ್ತಾ ಇದ್ರು ಇಬ್ರು ಕೂಡ. ಅಂತವರನ್ನ ಈಗ ಅರೆಸ್ಟ್ ಮಾಡಿದ್ದಾರೆ. 32 ದಿನ ಆಯ್ತು ಯುದ್ಧ ಆರಂಭ ಆಗಿ, ಆದ್ರೂ ಕೂಡ ಯುದ್ಧ ಇನ್ನೂ ಕೂಡ ನಿಲ್ಲಿಲ್ಲ. ಈಗ ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ಯಾರೆಲ್ಲ ದೇಶ ವಿರೋಧಿ ಕೆಲಸ ಮಾಡ್ತಿದ್ರು ಅಂದ್ರೆ ಬೇರೆ ದೇಶಗಳಿಗೆ ಮಾಹಿತಿಯನ್ನ ಕೊಡ್ತಾ ಇದ್ರು, ಅಂತಹ 2 ಸ್ಪೈಗಳನ್ನ ಈಗ ಹಿಡಿದಾಕಿದ್ದಾರೆ. ಇಬ್ಬರನ್ನು ಈಗ ಬಂಧಿಸಿದ್ದಾರೆ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಇರಾನ್ನಲ್ಲಿ ಅಮೆರಿಕಾಗೆ ಮಾಹಿತಿಯನ್ನ ಕೊಡ್ತಾ ಇದ್ರು ಇಬ್ರು ಕೂಡ. ಅದಾದ ನಂತರ ಈಗ ಇಬ್ಬರನ್ನು ಕೂಡ ಈಗ ಹಿಡಿದಾಕೊಂಡಿದ್ದಾರೆ. US ಇಸ್ರೇಲ್ ಸ್ಪೈಗಳಿಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಇರಾನ್ನಲ್ಲೇ ಇಟ್ಕೊಂಡು ಇರಾನ್ನಲ್ಲಿ ಕೆಲವೊಂದು ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನ ರವಾನಿಸಲಾಗ್ತಿತ್ತು. ಇಬ್ಬರು ಸ್ಪೈಗಳು ಅಲ್ಲಿದ್ರು ಅನ್ನುವಂಥದ್ದು ಗೊತ್ತಾಗಿದೆ. ಅದಾದ ನಂತರ ಇರಾನ್ ಕೂಡ ಅಲರ್ಟ್ ಆಗಿರುವಂಥದ್ದು. ಹಾಗಾಗಿ ಇಬ್ಬರನ್ನು ಕೂಡ ಈಗ ಲಾಕ್ ಮಾಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ವಿರೋಧಿ ದೇಶಗಳಿಗೆ, ಅದರಲ್ಲೂ ಕೂಡ ಅಮೆರಿಕ ಇಸ್ರೇಲ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಇರಾನ್ನಲ್ಲಿ ಇಟ್ಕೊಂಡು ಅಮೆರಿಕ ಮತ್ತೆ ಇಸ್ರೇಲ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ಸದ್ಯದ ಡೆವಲಪ್ಮೆಂಟ್ಸ್ ಏನು, ಮುಂದೆ ಏನು ಮಾಡಬೇಕು, ಹೇಗೆ ಅಂತ ಹೇಳಿ ಪ್ರತಿಯೊಂದು ಮಾಹಿತಿಯನ್ನ ಕೊಡ್ತಾ ಇದ್ರು. ಅಂತವರನ್ನ ಈಗ
ಇರಾನ್ನಲ್ಲಿ ಈಗ ತಗಲಾಕೊಂಡಿದ್ದಾರೆ. ಇಬ್ಬರು ಕೂಡ ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇರೋಂಥರನ್ನ ಈಗ ಇಬ್ಬರನ್ನು ಕೂಡ ಬಂಧಿಸಿದ್ದಾರೆ. ಇಸ್ರೇಲ್ ಹಾಗೂ ಯುಎಸ್ಗೆ ಎಲ್ಲ ಮಾಹಿತಿಯನ್ನ ಕೊಡ್ಲಾಗ್ತಾ ಇತ್ತು. ಇಬ್ರು ಸ್ಪೈಗಳಲ್ಲೇ ಇದ್ರು, ಇರಾನ್ನಲ್ಲಿ ಇಟ್ಕೊಂಡು ಎಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ರು. ಬಹುಶಃ ಈಗ ಆಯತುಲ್ಲಾ ಖಮೇನಿ ಅವರನ್ನ ಯಾವಾಗ ಸಾಯಿಸಿದ್ರು, ಯಾವಾಗ ಹತ್ಯೆ ಆಯ್ತೋ ಅದಕ್ಕೂ ಮುಂಚೆಯಿಂದನೇ ಬಹುಶಃ ಒಂದು ಎಲ್ಲ ಮಾಹಿತಿಯನ್ನ ಕೊಡ್ತಾ ಇದ್ರು, ಏನೂ ಗೊತ್ತಿಲ್ಲ. ಕಾರಣ ಎಲ್ಲವೂ ಕೂಡ ಕಣ್ಣಿಟ್ಟಿದ್ರು, ಎಲ್ಲವೂ ಕೂಡ ಮಾಹಿತಿಯನ್ನ ಪಡಿತಾ ಇದ್ರು ಅಮೆರಿಕ ಹಾಗೂ ಇಸ್ರೇಲ್ ಅವರು. ಹಾಗಾಗಿ ಈಗ ಇಬ್ಬರನ್ನು ಕೂಡ ಅರೆಸ್ಟ್ ಮಾಡಿದ್ದಾರೆ. ಸೂಕ್ಷ್ಮ ಪ್ರದೇಶಗಳ ಬಗ್ಗೆ ವಿರೋಧಿ ದೇಶಗಳಿಗೆ ಮಾಹಿತಿ ರವಾನಿಸ್ತಾ ಇದ್ರು ಅಂಥವ್ರನ್ನ ಈಗ ಲಾಕ್ ಮಾಡ್ಕೊಂಡಿದ್ದಾರೆ. ಅದರಲ್ಲೂ ಕೂಡ ಇರಾನ್ನಲ್ಲಿ ಇಟ್ಕೊಂಡು ಈ ರೀತಿಯಾಗಿ ಮಾಹಿತಿಯನ್ನ ಕೊಡ್ತಾ ಇದ್ರು.